ವಸಿಷ್ಠ ಅಂದ್ರೆ ನನಗಿಷ್ಟ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಅದು ಗೊತ್ತಿಲ್ಲದೇ ಅದು ಫ್ರೆಂಡ್ಶಿಪ್ ಪ್ರೀತಿಯಾಗಿ ಬದಲಾಗಿತ್ತು, ನಮಗೆ ಗೊತ್ತಿರಲಿಲ್ಲ. ಸೊ ಅಂದರೆ ಪ್ರತಿಯೊಂದು ಹೇಳೋಕ್ಕೆ ಶುರು ಮಾಡಿದ್ವಿ. ಅಂದರೆ ಎಲ್ಲರ ಹತ್ರ ಎಲ್ಲ ನಾವು ಹೇಳ್ಕೊಳ್ಳಲ್ಲ ಅಲ್ವಾ. ಸೊ ಫ್ರೆಂಡ್ಸ್ ಆದರೂ ಕೂಡ ಒಂದು ಲಿಮಿಟೇಷನ್ ಇರುತ್ತೆ. ಬಟ್ ಎಲ್ಲ ಹೇಳ್ಕೋಬೇಕು ಅಂತ ಇಷ್ಟ ಆಗ್ತಿತ್ತು. ಸೊ ನಾನು ಇಂಥ ಕಡೆ ಹೋಗಿದ್ದೆ ಗೊತ್ತಾ, ಹಿಂಗೆ ಬಂದಿದ್ರು ಗೊತ್ತಾ, ಈ ಸ್ಟೋರಿ ಕೇಳಿದೆ ನಾನು ಇವತ್ತು, ಈ ಸ್ಟೋರಿ ಹಿಂಗಿತ್ತು. ಸ್ಪೆಷಲಿ ಇಬ್ಬರು ಒಂದೇ ಫೀಲ್ಡಲ್ಲಿದ್ದು ಸೊ ಈ ಥರ ಸ್ಟೋರೀಸು ಈ ಥರ ಡಿಸ್ಕಷನ್ ಬಂದಾಗ ಅದನ್ನೂ ಮುಕ್ತವಾಗಿ ಹೇಳ್ಕೊತಾ ಇದ್ದೀವಿ ಅಂತಂದರೆ ಹಾಗೆ ಬಿಲ್ಡ್ ಆಗ್ತಾ ಹೋಯಿತು. ಸೊ ಯಾವಾಗ ಪರ್ಫೆಕ್ಟ್ ಟೈಮಿಂಗ್ ಲವ್ ಆಯಿತು ಅನ್ನೋದಕ್ಕೆ ಟೈಮಿಂಗ್ ಏನಿಲ್ಲ. ಪ್ರಪೋಸ್ ಮಾಡಿದಾಗ ಅಷ್ಟೇ ಗೊತ್ತಾಯ್ತು, ಓ ಇವನ್ ಯು ಹ್ಯಾವ್ ಫೀಲಿಂಗ್ ಅಂತನಾ? ಆ ಪ್ರಪೋಸ್ ಮಾಡೋ ಮುಂಚೆ ಅವ್ರಿಗೂ ಅದು ಹಿಂಟಿತ್ತು, ಎಸ್ ಅಫ್ಕೋರ್ಸ್ ಐ ಲೈಕ್ ಹಿಮ್ ಅಂತ. ಯಾಕಂದರೆ ಅದು ಗೊತ್ತಾಗುತ್ತಲ್ವಾ ನಾವು ಮಾತಾಡೋ ರೀತಿಯಲ್ಲಿ. ಸೊ ಮೌನರಾಗ ಹಾಡ್ತಾ ಇತ್ತು ಆಗಾಗ ಹಾಡ್ತಾ ಇತ್ತು. ನಾನು ಐ ಸೋ ವಾಂಟೆಡ್ ಟು ಪ್ರಪೋಸ್ ಒನ್ಸ್ ಇನ್ ಲೈಫ್. ನಾನು ಯಾವತ್ತು ಪ್ರಪೋಸ್ ಮಾಡಿರ್ಲಿಲ್ಲ ಅವ್ರ ಮುಂಚೆ. ಅದು ಹೆಂಗೆ ವಸಿಷ್ಠ? ಯಾವ ಹುಡುಗಿನೂ ಇಷ್ಟ ಆಗಿಲ್ಲ ಅದಕ್ಕೆ ಮುಂಚೆ? ಹುಡುಗಿರೇ ಪ್ರಪೋಸ್ ಮಾಡಿದ್ರು ಅಂತ. ಅದು ಹೌದು, ಯಾರನ್ನೂ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡಿಲ್ಲ. ನೋ ಕ್ರಶ್ ಹಳೆ ಇತ್ತು, ಅದೆಲ್ಲ ಲೈಫಲ್ಲಿ ಏನು ಸಹಜವಾಗಿರ್ಬೇಕಲ್ಲ ಅದೆಲ್ಲ ಇತ್ತು. ಇಲ್ಲಿ ಕೂಡ ಅಂದರೆ ಇಷ್ಟಪಟ್ಟಿರ್ತಾರೆ, ಇಷ್ಟಪಟ್ಟಾಗ ಇವ್ರು ಪ್ರಪೋಸ್ ಮಾಡೋ ಮುಂಚೆ ಅವರೇ ಮಾಡಿಬಿಟ್ಟಿರ್ತಾರೆ. ಸೊ ಆ ಥರದ್ದಿರುತ್ತೆ. ಸೊ ಇಲ್ಲೂ ಅಷ್ಟೇ, ನಾನು ಅಂದರೆ ಹುಡುಗಿರು ಅಫ್ಕೋರ್ಸ್ ನಾವು ಪ್ರಪೋಸ್ ಮಾಡಿರಲ್ಲ, ಬೇರೆಯವ್ರೇನು ಹೋಗಿ ಮಾಡಿರ್ತಾರೆ. ಬಟ್ ಹೀ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್. ಸೊ ಹುಡುಗಿರೇ ಅವ್ರಿಗೆ ಪ್ರಪೋಸ್ ಮಾಡಿರೋದ್ರಿಂದ ಮುಂಚೆ, ಸೊ ಹೀ ವಾಂಟೆಡ್ ಟು ಪ್ರಪೋಸ್. ಐ ವಾಂಟೆಡ್ ದಟ್ ಒನ್ ಚಾನ್ಸ್ ಲೈಫಲ್ಲಿ ಒಂದ್ಸಲಿ ಪ್ರಪೋಸ್ ಮಾಡಬೇಕು ಅಂತ ಆಸೆ ಇದೆ. ಪ್ರಪೋಸ್ ಮಾಡಬೇಕು ಎಲ್ಲ ರವಿ ಸರ್, ವಿಷ್ಣು ಸರ್ ಸಿನಿಮಾ ನೋಡಿ ಬೆಳೆದವರು. ಹಂಸಲೇಖ ಸಾಹಿತ್ಯದ ನಮಗೆ ಹಗಲಿಂದ ರಾತ್ರಿ ತನಕ ಯಾವ್ದು ಸಂದರ್ಭಕ್ಕೆ ಬೇಕಾದ್ರೆ ಹಂಸಲೇಖ ಹಾಡ್ತೀನಿ ನಾನು. ಓಕೆ, ಯಾವ ಹಾಡು ನೆನಪಾಗ್ತಿತ್ತು ಹಂಸಲೇಖ ಅವ್ರದ್ದು? ಯಾವುದು ಸ್ಪೆಸಿಫಿಕ್ ಇತ್ತಾ ಹಾಡು? ಯಾವ್ದಾದ್ರು ಇವ್ರು ನೆನ್ಸ್ಕೊಂಡಾಗ ಈ ಗೊಂಬೆ ಯಾವುದು, ಹಲೋ ನೀನ್ ಯಾರೇ. ಸೊ ಹಂಗಿಂದ ಆಮೇಲೆ ಯಾವಾಗ ಇಷ್ಟ ಆಯ್ತು ಜೊತೆಗಾಗಿ ಹಿತವಾಗಿ ಅಲ್ಲಿಗೆ ಶಿಫ್ಟ್ ಆಯ್ತು. ಆ ಥರ ಸ್ಟೇಜ್ ಬೈ ಸ್ಟೇಜ್ ಟ್ರಾನ್ಸಿಷನ್ ಆಗ್ತಾ ಹೋಯ್ತು. ಫಿಲ್ಮಿ ಮೂಮೆಂಟ್ಸ್ ಅಲ್ಲಿ ಆಗೋಯ್ತು. ಲವ್ಲಿ. ಎಲ್ಲರೂ ಪ್ರಪೋಸಲ್ಲು ಅದೋ ಒಂದು ಎಲ್ಲೋ ಪ್ಯಾರಿಸಲ್ಲೋ ಅಲ್ಲೋ ಇಲ್ಲೋ ಓಕೆ ಒಂದೇನೋ ವಿಶ್ ಮಾಡೋದು ಆ ಥರದ್ದು ಆಗೋಗುತ್ತಲ್ವಾ. ನಾನು ಆಕ್ಚುಲಿ ಇವಾಗ ಅದನ್ನೇ ಕೇಳೋಳಿದ್ದೆ, ನೀವು ಇಷ್ಟು ಸಾಹಿತ್ಯದಲ್ಲಿ ಮುಳುಗಿ ಹರಿಪ್ರಿಯ ಅವ್ರನ್ನ ಕಲ್ಪನೆ ಮಾಡ್ಕೋತಿದ್ರು. ಫೇರಿ ಟೇಲ್ ಏನೇ ಮಾಡಿದ್ರು ಎಷ್ಟೊತ್ತು, ಹೌ ಲಾಂಗ್ ವುಡ್ ದಟ್ ಲಾಸ್ಟ್? ಒಂದು 1 hour, ಒಂದು 2 hours. ಏನೇ ಇವೆಂಟ್ ಮಾಡಿದ್ರು ಕೂಡ ನಮ್ಮ ಪ್ರಪೋಸಲ್ಲು ಇಡೀ ರಾತ್ರಿ ರಿಸೀವ್ ಮಾಡಿದ ಕಾಲು ಬೆಳಗಿನ ಜಾವ 6 ಗಂಟೆವರೆಗೂ. ದಿಸ್ ಇಸ್ ದ ಲಾಂಗೆಸ್ಟ್ ಐ ಕ್ಯಾನ್ ಟೆಲ್, ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಸ್ವೀಟೆಸ್ಟ್ ಮತ್ತು ಪ್ಯೂರೆಸ್ಟ್